ಎಸ್ ನಮ್ಮ ಸುಮನ್ ಟಿವಿ ಜೊತೆ ಜಾಯ್ನ್ ಆಗೋದಕ್ಕೆ ಹಾಗೆಯೇ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಸ್ಯಾಂಡಲ್ವುಡ್ ನಟರಾಗಿರುವಂತಹ ರವಿಚೇತನ್ ಸರ್ ಇವತ್ತು ನಮ್ಮ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ಸಾಕಷ್ಟು ವಿಚಾರಗಳಿದೆ, ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿ. ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಸರ್. ನಿಮ್ಗೆ ಯಾವಾಗ ನೋಡಿದ್ರು ಕೂಡ ಆ ಮೀಸೆ, ಆ ಸ್ಮೈಲ್ ಅಂತೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪರ್ಸ್ನಲಿ ಹುಡುಗರಿಗೆ. ಅದು ನನ್ನ ಐಡೆಂಟಿಟಿ. ಸೊ ಹಲವಾರು ಪಾತ್ರಗಳು ಇದೆ ಕೇಳತ್ತೆ. ಸೊ ಹಾಗೆ ಇದ್ಬಿಡೋಣ ಅಂತ ಡಿಸೈಡ್ ಮಾಡಿದೆ. ಯಾಕಂದರೆ ಹೇಳಿದೆ ನಾವು ವೈಟ್ ಕಾಲರ್ ವಿಲನ್ ಅಂತ ಹೇಳ್ತಾರಲ್ಲ. ಸೊ ವಿಲನ್ ಅಂದರೆ ಇಲ್ಲಿ ಮಾರ್ಕ್ ಹಿಂಗೆ ಮಾರ್ಕ್ ಉಗಿದು ಬಿಡೋದು ಅವೆಲ್ಲ ಇರ್ತದೆ. ಇಲ್ಲಿ ಪೊಲೀಸ್ ಪಾತ್ರಗಳು ಜಾಸ್ತಿ ಬರುತ್ತೆ. ಈಗ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ವಿಲನ್ ಅಂತ ಬಂದಾಗ ಪಾಸಿಟಿವ್ಗಿಂತ ನೆಗೆಟಿವ್ ಜಾಸ್ತಿ ಇರುತ್ತೆ. ಸೊ ಗೆಟಪ್ ಡಸಂಟ್ ಮ್ಯಾಟರ್, ಪರ್ಫಾರ್ಮೆನ್ಸ್ ಮ್ಯಾಟರ್ಸ್. ಸೊ ಈ ಗೆಟಪ್ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಸ್ ಸರ್, ಸ್ಮಾಲ್ ಸ್ಕ್ರೀನಲ್ಲಂತೂ ನಂದಗೋಕುಲ ಸೀರಿಯಲ್ ಮೂಲಕ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಬಿಗ್ ಸ್ಕ್ರೀನಲ್ಲಿ ಏನೆಲ್ಲ ನಡೀತಾ ಇದೆ ಅಂತ? ಬಿಗ್ ಸ್ಕ್ರೀನು ಸದ್ಯಕ್ಕೆ ತಣ್ಣಗಿದೆ ಅಂತ ಹೇಳಿ ಸ್ಮಾಲ್ ಸ್ಕ್ರೀನ್ಗೆ ಹೋಗಿದ್ದೀನಿ. ಸ್ಮಾಲ್ ಸ್ಕ್ರೀನ್ಗೆ ಹೋಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆಫ್ಟರ್ ಕಾಟೇರ. ಯಾಕಂದರೆ ಇಂಡಸ್ಟ್ರಿ ನಾನು 25-30 ವರ್ಷದಿಂದ ನೋಡ್ಕೊಂಡು ಬಂದವನು. ಸುಮಾರು 300 ಸಿನಿಮಾ ಮಾಡಿದ್ದೀನಿ. ಒಂದು 25 ವರ್ಷ ಸಿಲೋಜಲ್ಲಿ ಮಾಡಿಬಿಟ್ಟಿದ್ದೀನಿ. ಸೊ ಆವಾಗಿಂದು ಸಿನಿಮಾಗಳು ಹೇಗೆ ಬರ್ತಾಯಿತ್ತು, ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಒಂದು ಸ್ಟಾರ್ಸ್ ಕಟೌಟ್ ಎಲ್ಲ ಬರೋದು, ಬ್ಯಾನರ್ಸ್ ಬರೋದು. ಬಟ್ ಎಲ್ಲೋ ಒಂದು ಕಡೆ ಸಿನಿಮಾ ಚಿತ್ರರಂಗ ಏನಂತಾರೆ, ಗ್ರಾಫ್ ಕೆಳಗೆ ಬರ್ತಾಯಿದೆ ಅಂತ ಹೇಳ್ತಾರಲ್ಲ, ಹಾಗೆ ಅಪ್ಪು ಸರ್ ಹೋದರು. ಸೊ ಈಗ ದಿಲೀಪ್ ರಾಜ್ ಅವರು ಈಗ ಹೋದರು. ಸೊ ಎಲ್ಲೋ ಒಂದು ಕಡೆ ಏನೋ ಆಗಿದೆ ಅಂತ ನನಗೆ ಚಿತ್ರರಂಗಕ್ಕೇ ಏನೋ ಒಂದು ಏನು ಹೇಳ್ತೀರಾ, ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ಆ ಥರ ಫೀಲು. ಬಟ್ ಆ ಒಂದು ಮೊದಲಿಂದ ಏನಿತ್ತು ಆ ಒಂದು ಬಿಸ್ನೆಸ್ಸು ಮತ್ತು ಆ ಜೋಶು ಎಲ್ಲ ಡೌನ್ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಒಂದೊಂದು ದಿವಸ 2 ಶೂಟಿಂಗ್ ಮಾಡಿದವನು ನಾನು. ಸೊ ಡೇಟ್ಸ್ ಮೇಲೆ ಡೇಟ್ಸು, ಎಷ್ಟೋ ಸಿನಿಮಾ ಡೇಟ್ ಇಲ್ಲದೆ ಬಿಟ್ಟವನು ನಾನು. ಸೊ ಆ ಒಂದು ಪರಿಸ್ಥಿತಿ ಹಂಗಿತ್ತು ಆವಾಗ. ಐ ಆಮ್ ಟಾಕಿಂಗ್ ಅಬೌಟ್ 15-20 years ಬ್ಯಾಕ್. ಬಟ್ ಇತ್ತೀಚಿನ ಬೆಳವಣಿಗೆ ಯಾವಾಗ ಸುದೀಪ್ ಅವರು ಮತ್ತು ದರ್ಶನ್ ಅವರು ಬೇರೆ ಆದರು ಅಂತ ಹೇಳ್ತಿರೋದು ಇಟ್ಸ್ ಅ ಫ್ಯಾಕ್ಟ್. ಅದೇನೋ ಅದ್ರಲ್ಲಿ ಮುಚ್ಚುಮರೆ ಏನಿಲ್ಲ ಅದರಲ್ಲಿ. ಸೊ ಅಲ್ಲಿಂದ ಇಂಡಸ್ಟ್ರಿ ಸ್ವಲ್ಪ ಡೌನ್ ಆಗ್ತಾ ಬಂತು. ಮತ್ತು ದರ್ಶನ್ ಅವ್ರದ್ದು ಇದೊಂದು ಕೇಸ್ ಆಯಿತು. ಮತ್ತು ದೊಡ್ಡ ದೊಡ್ಡ ಸಿನಿಮಾಗಳು ಎಷ್ಟೋ ಫ್ಲಾಪ್ ಆಯಿತು. ಯಾವ ಸಿನಿಮಾ ನಿಲ್ತಾ ಇಲ್ಲ ಥಿಯೇಟ್ರ್ಗಳಲ್ಲಿ. ಸೊ ಇವೆಲ್ಲ ಬೆಳವಣಿಗೆ ನೋಡ್ತಾ ಇದ್ದರೆ ಭಯ ಆಗ್ತಾಯಿದೆ. ಎಲ್ಲೋ ಕೆಲವು ಸಿನಿಮಾಗಳು, ಯಶ್ ಅಂತ ಮಾಡಿರೋ ಸಿನಿಮಾಗಳು, ಕಾಂತಾರ ಸಿನಿಮಾಗಳು, ಒಂದಿಷ್ಟು ಸೂಫಮ್ಸು, ಹಿಂಗೆ ಒಂದಿಷ್ಟು ಬೆಳ್ಳೆಣಿಕೆ ಅಷ್ಟು ಮಾತ್ರ ಹೋಯ್ತು ಹೊರತು ಯಾವ ಸಿನಿಮಾನೂ ಹೋಗ್ತಾ ಇಲ್ಲ. ಕಾರಣ ಗೊತ್ತಾಗ್ತಾ ಇಲ್ಲ. ಕಂಟೆಂಟ್ ಇಲ್ವಾ, ಅಥವಾ ಇವು ಸಿನಿಮಾ ಮಾಡೋಕ್ಕೆ ಬರ್ತಾ ಇಲ್ವಾ, ಕತೆ ಇಲ್ವಾ, ಅಥವಾ ಏನು ಕೊರತೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಹೊಸಬ್ರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಹೊಸಬ್ರು ಸಿನಿಮಾ ಥಿಯೇಟ್ರ್ಗಳಿಗೆ ಸಿನಿಮಾಗಳಿಲ್ಲ, ಆದರೂ ಹೊಸಬ್ರು ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇನ್ನು ದೊಡ್ಡ ದೊಡ್ಡ ಹೀರೋಗಳನ್ನ ಕಾಯ್ತಾ ಕೂತಿದ್ದಾರೆ, ನನಗೆ ಗೊತ್ತಿಲ್ಲ. ದೊಡ್ಡ ಹೀರೋಗಳನ್ನ ಕಾಯ್ತಾ ಕೂತ್ರು ಅವ್ರು ವರ್ಷಕ್ಕೆ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ಈಗ ಬೇರೆ ಕಲಾವಿದರು, ಟೆಕ್ನಿಷಿಯನ್ಸು ಅವ್ರೇನು ಮಾಡಬೇಕು, ಥಿಯೇಟ್ರ್ ಓನರ್ ಏನು ಮಾಡಬೇಕು, ಚಾನಲ್ಸ್ಗೆ ಏನು ಮಾಡಬೇಕು. ಸೊ ಇದೆಲ್ಲ ಒಂದು ಚೈನ್ ಇದ್ದಂಗೆ. ಒಂದು ಕಡೆ ಶುರು ಆದ ಪ್ರಾಬ್ಲಮ್ ಎಲ್ಲ ಕಡೆ ಶುರು ಆಗುತ್ತೆ. ಬಟ್ ಸಿನಿಮಾ ಚಿತ್ರರಂಗದ ಬಗ್ಗೆ ನಾನು ಹೇಳೋಷ್ಟು ದೊಡ್ಡವನಲ್ಲ. ಬಟ್ ಆದ್ರೂ ಹಿರಿಯರು ಏನಾದರೂ ಯೋಚನೆ ಮಾಡಿ, ನಮ್ಮ ಕಲಾವಿದ ಸಂಘ ಇರ್ಬೋದು, ಮತ್ತು ವಾಣಿಜ್ಯ ಮಂಡಳಿ ಇರ್ಬೋದು, ಎಲ್ಲರ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇರ್ಬೋದು, ಡೈರೆಕ್ಟರ್ ಅಸೋಸಿಯೇಷನ್, ಎಲ್ಲ ಅಸೋಸಿಯೇಷನ್ ಕೂತ್ಕೊಂಡು ಏನು ನಡೀತಾ ಇದೆ, ಏನು ಮಾಡಬೇಕು ಅನ್ನೋದು ಎಲ್ಲರೂ ಹಿರಿಯರು ಕೂತ್ಕೊಂಡು ಮಾತಾಡಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅನಿಸುತ್ತೆ. ಇಲ್ಲಾಂದರೆ ಸುಮ್ಮನೆ ಇದೇನಂತಾರೆ, ಗಾಳಿಪಟ ಕಟ್ಟಾದ ಹಿಂಗೆ ಹೋಗ್ತಾ ಇರತ್ತೆ ನೋಡಿ, ಹಂಗೆ ಹೋಗ್ತಾ ಇದೆ ಇಂಡಸ್ಟ್ರಿ. ಎಲ್ಲಿ ಮರಗಿಸ್ಗೆ ಆಗುತ್ತೋ, ಕಂಬಸ್ಗೆ ಆಗುತ್ತೋ, ಕೆಳಗೆ ಬೀಳುತ್ತೋ, ಏನಾಗುತ್ತೋ, ಅಥವಾ ಯಾರು ಹಿಡ್ಕೊಂಡು ನನ್ನ ಮತ್ತೆ ಹಾರಿಸ್ತಾರೋ ಅನ್ನೋದು ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಯಾರು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸರ್, ಒಂದು ಮಾತು ಹೇಳಿದ್ರಿ ನನಗೆ, ಸ್ಮಾಲ್ ಸ್ಕ್ರೀನ್ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು. ಅದು ಕೂಡ ಆಫ್ಟರ್ ಕಾಟೇರ. ಸೊ ಬಹುಶಃ ದರ್ಶನ್ ಅವರು ನಮ್ಮ ಜೊತೆ ಇದ್ದಿದ್ರೆ ಈಗ ಅದು ನಿಮ್ಗೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತಲ್ಲ? ನಂದು ಬಿಡಿ, ಇಂಡಸ್ಟ್ರಿನೇ ಒಂದು ರೇಂಜಿಗಿನ ಇರ್ತಿತ್ತು. ಅಂದರೆ ಮಾರ್ಕೆಟ್, ಐ ಆಮ್ ಟಾಕಿಂಗ್ ಅಬೌಟ್ ಮಾರ್ಕೆಟ್ ಕಡೆಯಿಂದ. ಪರ್ಸ್ನಲಾಗಿ ತಪ್ಪು ಗಿಪ್ಪು ಅದು ಕಾನೂನಿದೆ, ಅದು ನೋಡ್ಕೊಳ್ಳುತ್ತೆ, ಅದು ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ಸಿನಿಮಾಗಳು ಅವ್ರು ವರ್ಷಕ್ಕೆ 2 ಸಿನಿಮಾ ಮಾಡ್ತಾಯಿದ್ರು. ಸೊ ಜನ ಥಿಯೇಟ್ರಿಗೆ ಬರ್ತಾಯಿದ್ರು. ಆಮೇಲೆ ಕಲಾವಿದ್ರಿಗೂ ಕೆಲಸ ಸಿಗ್ತಾಯಿತ್ತು, ಟೆಕ್ನಿಷಿಯನ್ಸ್ ಕೆಲಸ ಸಿಗ್ತಾಯಿತ್ತು, ಬಿಸ್ನೆಸ್ಸು ಆಗ್ತಾಯಿತ್ತು, ಒಂದು ರೇಂಜ್ ಇಂಡಸ್ಟ್ರಿ ಕಾಣಿಸ್ಕೊತಾ ಇತ್ತು. ಅಫ್ಕೋರ್ಸ್ ಜೊತೆಗೆ ಸುದೀಪ್ ಅವರು ಮಾಡ್ತಾ ಇಲ್ಲ ಅಂತಲ್ಲ. ಬಟ್ ಸುದೀಪ್ ಅವರು 1 ವರ್ಷಕ್ಕಲ್ಲ, 1.5-2 ವರ್ಷಕ್ಕೆ ಒಂದು ಸಿನಿಮಾ ಮಾಡೋರು. ಇವರು ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಮಾಡೋರು. ಸೊ
ಬಿಸ್ನೆಸ್ ಆಗ್ತಾಯಿತ್ತು, ಒಂದು ಏನೋ ಒಂದು ಕೆಲಸಗಳೆಲ್ಲ ಸಿಗ್ತಾಯಿತ್ತು. ಬಟ್ ಆಫ್ಟರ್ ಕಾಟೇರ, ಈಗ ನನ್ನ ಎಕ್ಸಾಂಪಲ್ ನಾನು ತೊಗೊಂಡ್ರೆ, ನಂದು ಹಲವಾರು ಕಲಾವಿದರು ಟೆಕ್ನಿಷಿಯನ್ಸ್ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ನನ್ನ ಪರ್ಸನಲಾಗಿ ತೊಗೊಂಡ್ರೆ ಕಾಟೇರ ಅಂತ ಹಿಟ್ ಸಿನಿಮಾ ಕೊಟ್ಟು ನಾನೇ 1 ವರ್ಷ ಮಾಡಿ ಕೂತಿದ್ದೀನಿ ಕೆಲಸ ಇಲ್ಲದೆ. ಅಂದರೆ ಒರಿಜಿನಲ್ ಗಡ್ಡ ಬಿಟ್ಟಿದ್ದೆ. ಸೊ ಐ ವಾಸ್ ವೆಯ್ಟಿಂಗ್ ಈ ಕ್ಯಾರೆಕ್ಟರ್ ಮತ್ತೆ ಕಂಟಿನ್ಯೂ ಆಗುತ್ತೆ, ಒಂದು 3-4 ಸಿನಿಮಾ ಮಾಡೋಣ ಆ ಗೆಟಪ್ಪಲ್ಲಿ ಅನ್ನೋದು ನನಗೆ ವೆಯ್ಟ್ ಮಾಡ್ತಾ ಕೂತಿದ್ದೆ. ಬಟ್ ಅವಕಾಶಗಳೇ ಬಂದಿಲ್ಲ. ಅವಕಾಶ ಎಲ್ಲ ಸಿನಿಮಾಗಳೇ ಯಾವ ಆಗಿಲ್ಲ. ನನಗೆ ಗೊತ್ತಿರೋಂಗೆ ತಿಂಗಳಿಗೆ ವರ್ಷಕ್ಕೆ 100-170 ಸಿನಿಮಾಗಳು ಸೆಟ್ ಇರ್ತಾಯಿತ್ತು. ಐ ಥಿಂಕ್ ಲಾಸ್ಟ್ ಇಯರ್ 57 ಸಿನಿಮಾ ಏನೋ ಸೆಟ್ ಏರಿದೆ. 57ಅಲ್ಲಿ ಒಂದು 10 ಸಿನಿಮಾ ರಿಲೀಸ್ ಆಗಿದೆ, ಇನ್ನು ಮಿಕ್ಕಿದ್ದು ಏನಾಯಿತು ಗೊತ್ತಿಲ್ಲ. ಸೊ ಏನಾಗ್ತಿದೆ ಚಿತ್ರರಂಗದಲ್ಲಿ ಅನ್ನೋದು ಐ ಥಿಂಕ್ ಫಿಲಿಮ್ ಚೇಂಬರ್ನು ಯೋಚನೆ ಮಾಡಬೇಕು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಕೂತ್ಕೊಂಡು, ಅದೇ ಹೇಳಿದ್ನಲ್ಲ, ಎಲ್ಲರೂ ಕೂತ್ಕೊಂಡು ಒಂದು ಸೊಲ್ಯೂಷನ್ ಹುಡುಕ್ಬೇಕು, ಆವಾಗಲೇ ಒಂದು ದಾರಿ ಸಿಗೋದು. ಇಲ್ಲಾಂದರೆ ಎಲ್ಲರೂ ಆ ಕಡೆ ಈ ಕಡೆ ಮುಖ ಮಾಡ್ತಾಯಿದ್ರೆ ಇಂಡಸ್ಟ್ರಿ ಮುಚ್ಚಬೇಕಾಗತ್ತೆ. ಆ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ. ಒಂದು ಮಾತು ಹೇಳಿದ್ರಿ, ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸಿನಿಮಾಗಳೇ ಸೆಟ್ಟೇ ಇರ್ತಿಲ್ಲ ಅನ್ನುವಂಥದ್ದು. ಅದರೊಟ್ಟಿಗೆ ದರ್ಶನ್ ಅವರು ಈಗ ಜೈಲಲ್ಲಿರುವಂಥದ್ದು ಕೂಡ ಸಾಕ್ಷಿ ಆಗ್ತದೆ. ಬಿಕಾಸ್ ಯಾಕಂತಂದರೆ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಮುಂದೆ ಅವರು ಅಳಲನ್ನು ತೋಡ್ಕೊಂಡ್ರು. ನನಗೆ ಸಿನಿಮಾ ಜೀವನನೇ ನನಗೆ ನಶಿಸಿ ಹೋಗ್ತಾ ಇದೆ. ಹಾಗೆಯೇ ಏನಂತಂದರೆ ಸಾಕಷ್ಟು ಕಲಾವಿದರಿಗೆ ಆಗಿರ್ಬೋದು, ಟೆಕ್ನಿಷಿಯನ್ಸ್ಗಾಗಿರ್ಬೋದು, ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ರೆ ಒಂದಷ್ಟು ಪ್ರೊಡ್ಯೂಸರ್ಸ್ ಕಡೆಯಿಂದ ಅಡ್ವಾನ್ಸ್ ಎಲ್ಲ ತೊಗೊಂಡು ಆ ಸಿನಿಮಾಗಳು ಮಾಡಿಕೊಡ್ಬೇಕು. ಸಾಕಷ್ಟು ಕಲಾವಿದರಿಗೆ ಒಂದಷ್ಟು ದಿನಗಳ ಕಾಲ ಒಂದು ಕೆಲಸ ಸಿಗುತ್ತೆ ಟೆಕ್ನಿಷಿಯನ್ಸ್ಗೆಲ್ಲ ಅಂತ ಕೂಡ. ಅದರ ಬೆನ್ನಲ್ಲೇ ಈಗ ಅವ್ರಿಗೆ 1 ವರ್ಷ ಜೈಲ್ ಫಿಕ್ಸ್ ಅನ್ನುವಂಥದ್ದು ಈಗ ಸುದ್ದಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಿದೆ. ಬಿಕಾಸ್ ಯಾಕಂತಂದರೆ ಇನ್ನಷ್ಟು ತನಿಖೆ ಮಾಡಬೇಕು, ವಿಚಾರಣೆ ಮಾಡಬೇಕು ಅಂತ ಅವರು 6 ತಿಂಗಳ ಕಾಲ ಟೈಮ್ ಕೊಟ್ಟು ಕೇಳಿದರು. ಆದರೆ ಇದು ಇನ್ನೂ 6 ತಿಂಗಳು ಎಕ್ಸ್ಟೆಂಡ್ ಆಗಿಬಿಟ್ಟು 1 ವರ್ಷದ ಕಾಲ. ಸೊ ಇನ್ನೂ ಕೂಡ 1 ವರ್ಷದ ತನಕನೂ ಕೂಡ ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು, ನಿಮ್ಮ ಥರ ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನ ನೋಡುವಂತಹ ಭಾಗ್ಯ ಸಿಗಲ್ಲ. ಎಷ್ಟು ಬೇಜಾರಾಗ್ತಿದೆ ನಿಮಗೆ ಅಂತ? ಭಾಳ ಬೇಜಾರಾಗ್ತಿದೆ. ಒಂದು, ಅವರು ರಾಜನ್ ಥರ ನೋಡಿದವ್ರು ನಾವಲ್ಲ. ಅವರು ಆ ರೀತಿಯಲ್ಲಿರೋದು ನಮಗೂ ನೋಡೋಕ್ಕಾಗ್ತಾಯಿಲ್ಲ. ಬಟ್ ಕಾನೂನು ಪ್ರಕಾರ ಏನು ನಡೀತಾ ಇಲ್ವೋ ಅದಕ್ಕೆ ಹೇಳೋಕ್ಕೆ ನಾನು ಹೇಳೋ ತಪ್ಪಾಗೋದು. ಬಟ್ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಹಾಫ್ ಮಾಡ್ರೋ ಫುಲ್ ಮಾಡ್ರೋ ಏನೋ ಮಾಡಿಕೊಂಡು ಬೇಲ್ ತೊಗೊಂಡು ಆಚೆ ಬಂದು ಓಡಾಡ್ಕೊಂಡಿದ್ದಾರೆ. ಈಗಲೂ ಕೇಸ್ ನಡೀತಾ ಇದೆ. ಬಟ್ ದರ್ಶನ್ ಅವ್ರ ಕೇಸಲ್ಲಿ ಯಾಕೆ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಕಾನೂನು ನನಗಷ್ಟು ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ನೋಡಿರುವಾಗ ಹೇಳ್ತಾಯಿದ್ದೀನಿ. ಸೊ ಅದ್ರ ಬಗ್ಗೆ ಹೇಳಿದ್ರೆ ತಪ್ಪಾಗತ್ತೆ. ಬಟ್ ಅವರು ಆ ಪರಿಸ್ಥಿತಿಯಲ್ಲಿ ಅವ್ರನ್ನ ನೋಡೋಕ್ಕೆ ನಮಗೆ ಆಗ್ತಾಯಿಲ್ಲ. ಯಾಕಂದರೆ ಕಷ್ಟ ಅಂತ ಬಂದಾಗ ಒಬ್ಬ ಕಲಾವಿದರಿಗೆ ಭಾಳ ಸಹಾಯ ಮಾಡೋವಂಥ ವ್ಯಕ್ತಿ. ಪಬ್ಲಿಸಿಟಿ ಇಷ್ಟಪಡ್ತಿರಲಿಲ್ಲ. ಎಷ್ಟೋ ಜನ ಕಲಾವಿದರು ನನಗೆ ಬಂದಿರೋರು, ಸರ್ ದರ್ಶನ್ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ ಸರ್, ಅವರು ಸಹಾಯ ಮಾಡಿ ತಲುಪಿದ್ರು ಅಂತ. ನಾನು ತಲುಪ್ತಾ, ನಾನು ಏನು ಬ್ರದರ್ ಅಂತ ಕೇಳಿದಾಗ ಹೋಗಲಿ ಬಿಡ ಅನ್ನೋರು. ಅಂದರೆ ಪಬ್ಲಿಸಿಟಿ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಸುಮಾರು ಜನಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಅಂಥ ವ್ಯಕ್ತಿ. ಆಮೇಲೆ ಆರ್ಟಿಸ್ಟ್ ಅಂದರೆ ಆರ್ಟಿಸ್ಟ್ನ ಭಾಳ ಕೇರ್ ತೊಗೊಳ್ಳೋಂಥ ವ್ಯಕ್ತಿ. ಆಮೇಲೆ ಭಾಳ ಕ್ಲೋಸಾಗಿ ನೋಡ್ಕೊತಾರೆ. ಯಾರೋ ಸೂಪರ್ ಸ್ಟಾರ್ ನಾನು ಅಂತ ಯಾವತ್ತೂ ಹೇಳ್ಕೊಳ್ಳೋದಾಗ ಹೆಗ್ನುಗ್ಗೆ ಯಾಕೆ ಮಾತಾಡ್ತಾರೆ. ಅವ್ರ ಜೊತೆ ಅವ್ರ ಸಿನಿಮಾ ಅಂತ ನನಗೆ ಭಾಳ ಖುಷಿ. ಆಗ 20-22 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ನಾನು ಜಾಸ್ತಿ ಮಾಡಿರೋದು ಅವ್ರ ಜೊತೆ ನಾನು. ಸೊ ಅಷ್ಟು ಕಂಫರ್ಟಬಲ್ ಆಗಿದ್ವಿ. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಎಲ್ಲ ಆರ್ಟಿಸ್ಟ್ನ. ಫಸ್ಟು ಹೊಟ್ಟೆ ತುಂಬ ಊಟ ಮಾಡಿಸೋರು. ಫಸ್ಟು ಅವ್ರ ಜೊತೆ ಇದ್ದವರು ಯಾವತ್ತೂ ಹೊಟ್ಟೆ ಹಸ್ದೆ ಹಂಗೆ ಗೊತ್ತಿರೋಂಗೆ ಇಲ್ಲವೇ ಇಲ್ಲ. ಊಟ ಅಷ್ಟು ಬರೋದು. ನಾವು ಕುರುಕ್ಷೇತ್ರ ಮಾಡ್ಬೇಕಾದ್ರೂ ರೂಮಿಗೆ ಬರೋದು ಎಷ್ಟು ಎಲ್ಲೆಲ್ಲೂ ಊಟ ಬರೋದು, ಎಷ್ಟು ವೇಸ್ಟ್ ಆಗ್ತಾಯಿತ್ತು. ರೂಮ್ ಬಾಯಿ ಅವ್ರಿಗೆಲ್ಲ ಕೊಟ್ಬಿಡ್ತಾಯಿದ್ವಿ ನಾವು. ಅಂದರೆ ಆ ಥರ ಇದ್ದರು ಅವರು. ಸೊ ಆ ಥರ ರಾಜನ್ ಥರ ನಾವು ಅವ್ರನ್ನ ನೋಡಿದವರು. ಬಟ್ ಈಗ ಅವ್ರನ್ನ ಪರಿಸ್ಥಿತಿ ನೋಡಿದ್ರೆ ಹೋಗಿ ನೋಡೋಕ್ಕೂ ಆಗ್ತಾಯಿಲ್ಲ. ನಾವು ಏನು ಮಾಡೋಕ್ಕಾಗ್ತಾಯಿಲ್ಲ. ಆ ಪರಿಸ್ಥಿತಿಲಿ ನಾವಿದ್ದೀವಿ. ನೀವು ಇನ್ನೊಂದು ವಿಚಾರವನ್ನು ಹೇಳಿದ್ರಿ, ದರ್ಶನ್ ಹಾಗೆಯೇ ಸುದೀಪ್ ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ. ಬಿಕಾಸ್ ಯಾಕೆಂತಂದರೆ ಅವರ ಹತ್ತಿರದಲ್ಲಿ ಸುಮಾರು 20-25ಕ್ಕೂ ಹೆಚ್ಚು ಸಿನಿಮಾಗಳನ್ನು ನೀವು ಮಾಡಿದ್ರ. ದರ್ಶನ್ ಅವರ ಕ್ವಾಲಿಟಿ ಏನು, ದರ್ಶನ್ ಅವರ ಮನಸ್ಸೇನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ. ಹಾಗೆಯೇ ಅವರಿಬ್ಬರು ಬೇರ್ಪಡೆ ಆಗಿರುವಂಥದ್ದು ಅವರಿಬ್ಬರ ಪರ್ಸನಲ್ ವಿಚಾರನೇ ಆಗಿರ್ಬೋದು. ಆದರೆ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಇನ್ನೋರು ಈ ಜನ್ರೇಷನ್ನ ದಿಗ್ಗಜರು ಮಿಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ದರ್ಶನ್ ಅವರ ಈ ಇನ್ಸಿಡೆಂಟ್ ಆದಮೇಲೆ ಕಿಚ್ಚ ಸುದೀಪ್ ಸರ್ ಒಂದು ಖಾಸಗಿ ವಾಹಿನಿಯಲ್ಲಿ ಹೇಳ್ತಾರೆ, ಈ ಕಡೆ ಸರ್ಕಾರದ ತಪ್ಪ, ಈ ಕಡೆ ಪೊಲೀಸ್ ಇಲಾಖೆ ತಪ್ಪ, ಅಥವಾ ದರ್ಶನ್ ಆ ಥರ ವ್ಯಕ್ತಿ ಅಲ್ಲ. ಬಿಕಾಸ್ ಯಾಕೆಂತಂದರೆ ಆ ವ್ಯಕ್ತಿಯ ಮನಸ್ಸೇನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಆ ವ್ಯಕ್ತಿದು ತಪ್ಪಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಸುದ್ದಿ ಕೇಳಿಬಿಟ್ಟು ನಾನು ಸುಮ್ಮನೆ ಎಲ್ಲರ ಹತ್ರ ವಿಚಾರಣೆ ಮಾಡ್ಕೊತಾ ಇದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗದೆ ಬ್ಲಾಂಕ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಹೇಳ್ತಾರೆ. ಅಂದರೆ ಅವರಿಬ್ಬರ ಮಧ್ಯೆ ಏನೇ ಇಶ್ಯೂಸ್ ಆಗಿದ್ರು ಕೂಡ ದರ್ಶನ್ ಅವರಿಗೆ ಸುದೀಪ್ ಅವರನ್ನು ಎಲ್ಲೂ ಕೂಡ ಬಿಟ್ಕೊಡ್ತಿರ್ಲಿಲ್ಲ. ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನೀವೇನಾದರೂ ನೋಡಿರೋವಂಥದ್ದನ್ನು ನಮ್ಮ ವೀಕ್ಷಕರಿಗಾಗಿರ್ಬೋದು, ನಿಮ್ಮ ಫ್ಯಾನ್ಸ್ಗಾಗಿರ್ಬೋದು ತಿಳಿಸ್ಕೊಡೋದಾದರೆ?
ಅವರು ಒಂದು ಕುಚಕ್ಕೂ ವಿಷ್ಣು ಸರ್ ಮತ್ತು ಅಂಬರೀಷ್ ಅಣ್ಣ ಆದರೆ ಎರಡನೇ ಕುಚಕ್ಕೂ ದರ್ಶನ್ ಅವರು ಮತ್ತು ಸುದೀಪ್ ಅವರು. ಯಾಕಂದರೆ ನಾವು ಅಷ್ಟು ಹತ್ರದಿಂದ ಇಬ್ಬರು ನೋಡಿದ್ದೀವಿ. ನಾವು CCL ಕ್ರಿಕೆಟ್ ಆಡಬೇಕಾದ್ರೆ ಜೊತೆಲೇ ಇರ್ತಾಯಿದ್ವಿ, ಪಾರ್ಟೀಸ್ ಮಾಡ್ತಾಯಿದ್ವಿ, ಕ್ರಿಕೆಟ್ ಆಡ್ತಾಯಿದ್ವಿ, ಹರಟೆ ಹೊಡಿತಾಯಿದ್ವಿ. ಇಟ್ ವಾಸ್ ಎವ್ರಿಥಿಂಗ್ ವಾಸ್ ಫೈನ್. ನನಗನ್ನಿಸ್ತಾಯಿತ್ತು ಅವಾಗ ಇಂಡಸ್ಟ್ರಿಯಲ್ಲಿರೋ ಅಂಥ ಎರಡು ಕಣ್ಣುಗಳು ಇರು ಅಂತ ನನಗೆ ಅದು ಫೀಲ್ ಆಗ್ತಾಯಿತ್ತು. ಯಾಕಂದರೆ ಅಪ್ಪು ಸರು ಅವಾಗಿದ್ದರು, ಇಲ್ಲ ಅಂತ ಶಿವಣ್ಣ ಇದ್ದರು. ಬಟ್ ನನ್ನ ಪರ್ಸ್ನಲ್, ಯಾಕಂದ್ರೆ ನಾನು ಜಾಸ್ತಿ ಸಿನಿಮಾ ಮಾಡೋದು ಅವರಿಬ್ಬರ ಜೊತೆ. ಸುದೀಪ್ ಅವ್ರ ಜೊತೆ 7-8 ಸಿನಿಮಾ ಮಾಡಿದ್ದೀನಿ. ಸೊ 20 ಸಿನಿಮಾ. ಸೊ ಒಡನಾಟ ಇವರಿಬ್ಬರ ಕಡೆ ಜಾಸ್ತಿ ಇತ್ತು. ಅಪ್ಪು ಸರ್ ಜೊತೆ ಒಂದು 2 ಸಿನಿಮಾ ಮಾಡಿದ್ದೀನಿ, ಶಿವಣ್ಣ ಜೊತೆ ಒಂದು 2 ಸಿನಿಮಾ ಮಾಡಿದ್ದೀನಿ. ಸೊ ಒಡನಾಟ ಚೂರು ಕಮ್ಮಿ. ಬಟ್ ಜಾಸ್ತಿ ಇದ್ದಿದ್ದೆ ನಾನು ಇವರಿಬ್ಬರ ಜೊತೆ. ಸೊ ನಾನು ಜಾಸ್ತಿ ಟೈಮ್ ಪಾಸ್ ಮಾಡ್ತಿದ್ದೆ. ಸಿನಿಮಾ ಇಲ್ಲ ಅಂದ್ರೂ ಅವ್ರು ತೋಟಕ್ಕೆ ಹೋಗ್ಬಿಡ್ತಿದ್ವಿ, ತೋಟದಲ್ಲಿ ಟೈಮ್ ಪಾಸ್ ಮಾಡ್ತಾಯಿದ್ವಿ, ಎಲ್ಲರಿಗೂ ಸಿಗ್ತಾಯಿದ್ವಿ. ಸುದೀಪ್ ಅವ್ರ ಜೊತೆ ಬೈಕ್ ರೈಡ್ ಹೋಗ್ತಾಯಿದ್ವಿ, ಕ್ರಿಕೆಟ್ ಆಡ್ತಾಯಿದ್ವಿ. ಸೊ ಇಬ್ಬರ ಕಡೆಯೂ ಇರೋದ್ರಿಂದ ಇಬ್ಬರದು ಭಾಳ ಚೆನ್ನಾಗಿತ್ತು. ಅದು ಅವರಿಬ್ಬರ ಮಧ್ಯೆ ಏನಾಯಿತು ಅನ್ನೋದು ನನಗೆ ಇನ್ನೂ ಒಂದು ದೊಡ್ಡ ಕ್ವಶನ್ ಮಾರ್ಕೇ ಅದು. ಬಟ್ ಒಬ್ರಿಗೊಬ್ರು ಎಲ್ಲೂ ಅವರು ಬಿಟ್ಕೊಟ್ಟಿಲ್ಲ. ನಾನು ಎಷ್ಟೊಂದು ಸಲ, ಟು ಬಿ ಫ್ರ್ಯಾಂಕ್, ನಾನು ಇವತ್ತು ಸತ್ಯ ಹೇಳ್ತೀನಿ ಕೇಳಿ. ಇವರು ಕಿತ್ತಾಡಿದಾಗ ನಾನು ಎಲ್ಲೂ ಹೇಳಿರಲಿಲ್ಲ, ಇದು ಇವತ್ತು ನಾನು ಹೇಳ್ತಾ ಇದ್ದೀನಿ. ಅದನ್ನು ಕುರುಕ್ಷೇತ್ರ ಟೈಮಲ್ಲಿ ನಾನು ಸುದೀಪ್, ದರ್ಶನ್ ಅವರು ರೂಮಲ್ಲಿ ಊಟ ಮಾಡ್ಬೇಕಾದ್ರೆ, ಟಿ ವಿ ನೋಡ್ಬೇಕಾದ್ರೆ ಅವ್ರು ಬಿಗ್ ಬಾಸ್ ನೋಡ್ತಾಯಿದ್ರು. ಸುದೀಪ್ ಅವ್ರದ್ದು ಬಿಗ್ ಬಾಸ್ ನೋಡ್ತಾಯಿದ್ರು. ನಾನು ಒಂದು ಶಾಕು ಅಂದರೆ ಒಂದು ಖುಷಿನೂ ಇತ್ತು ನನಗೆ. ಏನು ಬ್ರದರ್ ನೋಡ್ತಾ ಇಲ್ಲ, ಚೆನ್ನಾಗಿ ಮಾಡ್ತಾ ಕಣೋ, ಚೆನ್ನಾಗಿ ನಡ್ಸ್ಕೊಡ್ತಾ ಹಂಗಿತ್ತು. ಈ ಕಡೆ ಒಂದು ಇನ್ಸಿಡೆಂಟು ನಾನು ಬೈಸ್ಕೊಂಡಿದ್ದೀನಿ, ಇಬ್ಬರ ಹತ್ರನೂ ಬೈಸ್ಕೊಂಡಿದ್ದೀನಿ. ಇಬ್ಬರು ಒಂದು ಮಾಡೋಕ್ಕೆ ಏನೋ ಟ್ರೈ ಮಾಡಿ ನಾನು ಬೈಸ್ಕೊಂಡಿದ್ದೆ. ಏನು ನನಗಿಂತ ಬೇಜಾರೇನಿಲ್ಲ ಅದರಲ್ಲಿ. ಸುದೀಪ್ ಅವ್ರಿಗೂ ನಾನು ಒಂಚೂರು ಹಿಂಟ್ ಕೊಟ್ಟಾಗ ಅವ್ರಿಗೂ ಎಲ್ಲೋ ಇಷ್ಟ ಇದೆ. ಬಟ್ ಅದು ಯಾಕೆ ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟರಲ್ಲಿ ಏನೋ ಸರಿ ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ಇದಾಗಿತ್ತು. ಅದಿನ್ನ ಪ್ರಾಬ್ಲಮ್ ಆಯಿತು. ಸರ್, ಒಂದಿಬ್ಬರು ಏನಾದರೂ ಚೆನ್ನಾಗಿದ್ದಾಗ ಯಾರಾದರೂ ಒಬ್ರು ಏನಾದರೂ ಒಂದು ಬಂದು ಹುಳಿ ಹಿಂಡ್ತಾರೆ ಅನ್ನೋಂಥದ್ದು, ಅದ್ರ ಏನಾದರೂ ನಡೆದಿರಬಹುದು ಅಂತ ಅನಿಸುತ್ತಾ ನಿಮಗೆ ಅಂತ? ಅಲ್ಲಿ ಯಾವಾಗಲೂ 24 hours ಅವ್ರ ಜೊತೆ ಇರೋದು ನಾವು ಇರೋಕ್ಕಾಗಲ್ಲ. ನಾವು ಇರ್ತಿದ್ದು ಸಾಯಂಕಾಲ ಕರೆದಾಗ ನಾವು ಅವರು ಮನೆಗೆ ಹೋಗ್ತಾಯಿದ್ವಿ. ಇಲ್ಲ ಶೂಟಿಂಗಲ್ಲಿ ಫ್ರೀ ಇದ್ದಾಗ ಬರೋ ಬ್ರೇಕಲ್ಲೇ ಕ್ರಿಕೆಟ್ ಆಡ ಅಂತ ಕರೆಯೋರು, ಹೋಗಲ್ಲ ಆಡಿ ಬರ್ತಾಯಿದ್ವಿ. ಅದು ಬಿಟ್ಟರೆ ನಮ್ಮ ಜೊತೆ ಇರಬೇಕು ಚೆನ್ನಾಗೇ ಇದ್ದರು. ಬಟ್ ಅದು ಬ್ರೇಕಪ್ ಆದಮೇಲೆ ನಮ್ಗೆ ಗೊತ್ತಾಗಿದೆ ಏನಾಯಿತು ಅಂತ. ಬಟ್ ಏನಾಗಿದೆ ಅನ್ನೋದು ನಮಗೂ ಒಂದು ದೊಡ್ಡ ಕ್ವಶನ್ ಮಾರ್ಕೇ ಅದು. ಫೈನಲಿ ಏನು ಹೇಳ್ತೀರಾ ಸರ್? ಎಷ್ಟೋ ಜನ ವೆಯ್ಟ್ ಮಾಡ್ತಿದ್ದಾರೆ ಇವರಿಬ್ಬರು ಒಂದಾಗಬೇಕು ಅಂತ ಹೇಳ್ಬಿಟ್ಟು. ಹಾಗೆಯೇ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಫಸ್ಟು ನಾನು ಕೇಳ್ಕೊಳ್ಳೋದು ದರ್ಶನ್ ಅವ್ರು ಆಚೆ ಬರಲಿ ಅಂತ ಅಷ್ಟೇ. ನಾನೇ ಅಂತಲ್ಲ, ಎಷ್ಟೋ ಸಾವಿರಾರು ಕೋಟಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆಚೆ ಬರಲಿ ಅಂತ. ಒಂದು ಎಟ್ ದ ಸೇಮ್ ಟೈಮ್ ಇಂಡಸ್ಟ್ರಿ ಅವ್ರ ಅವಶ್ಯಕತೆ ಇದೆ, ಬಿಸ್ನೆಸ್ ವೈಸ್ ಎವ್ರಿಥಿಂಗ್. ನಾನು ಈಗಲೂ ಎಷ್ಟೋ ಕಡೆ ಹೋದ್ರೂ, ನಾನು ಸ್ಟೇಜ್ ಮೇಲೆ ಹೋದ್ರೂ ಅಥವಾ ಯಾವುದೋ ಫಂಕ್ಷನ್ಗೆ ಹೋದ್ರೂ ಫಸ್ಟು ದರ್ಶನ್ ಬಗ್ಗೆನೇ ಮಾತಾಡೋದು. ನಾನು ಬಂದ ತಕ್ಷಣ ಡಿ ಬಾಸ್ ಅಂತ ಹೇಳ್ತಾರೆ. ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಂದರೆ ಇಷ್ಟೆಲ್ಲ ಜನ ಪ್ರೀತಿಸ್ತಾರಲ್ಲ ಅವ್ರನ್ನ ಅನ್ನೋದು ಒಂದು ಖುಷಿ ಇದೆ ನನಗೆ. ಸೊ ಎಲ್ಲರೂ ದೇ ಆರ್ ಎಕ್ಸ್ಪೆಕ್ಟಿಂಗ್ ಹಿಮ್ ಟು ಕಮ್ ಔಟ್. ಸೊ ನಾನು ಅದರಲ್ಲೊಬ್ಬ. ಬಂದರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದೇ ನನ್ನ ಉದ್ದೇಶ. ಅಂದರೆ ಇಂಡಸ್ಟ್ರಿಗೆ ಒಳ್ಳೇದಾಗತ್ತೆ, ಎವ್ರಿಥಿಂಗ್ ಬಿಸ್ನೆಸ್ ವೈಸ್ ಆಗ್ಬೋದು, ಕಲಾವಿದ ಸಂಘ ಕೆಲಸ ಸಿಗುತ್ತೆ, ಪ್ರೊಡ್ಯೂಸರ್ಗೂ ಒಂದು ಅವ್ರಿಗೊಂದು ಬಿಸ್ನೆಸ್ ಆಗುತ್ತೆ, ಎವ್ರಿಥಿಂಗ್. ಈ ಟೋಟಲ್ ಇಂಡಸ್ಟ್ರಿನೇ ಬಿಸ್ನೆಸ್ ಆಗುತ್ತೆ. ಸೊ ಅವ್ರು ಬಂದರೆ ಅವರಿಂದ ನೂರಾರು ಕುಟುಂಬಗಳು ಊಟ ಮಾಡ್ತಾರೆ ಅನ್ನೋದೇ ನನ್ನ ಆಸೆ. ಅಷ್ಟೇ, ಬಂದಮೇಲೆ ಅಟ್ಲೀಸ್ಟ್ ಎಲ್ಲ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ. ಗೊತ್ತಾಗ್ತಿದೆ ಸರ್ ನನಗೆ. ಬಿಕಾಸ್ ಯಾಕಂತಂದರೆ ಒಂದಲ್ಲ ಎರಡಲ್ಲ 25ಕ್ಕೂ ಹೆಚ್ಚು ಸಿನಿಮಾಗಳು ಅಂತಂದರೆ ಅವ್ರ ಜೊತೆ ಎಷ್ಟು ಸಮಯವನ್ನು ನೀವು ಸ್ಪೆಂಡ್ ಮಾಡಿರ್ತೀರಾ. ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ ನಿಮ್ಮಲ್ಲಿ ಎಷ್ಟು ದುಃಖ ಅಡಗಿದೆ ಅಂತ ಹೇಳ್ಬಿಟ್ಟು. ಆದಷ್ಟು ಬೇಗ ಆ ಸಮಯ ಬರಲಿ, ನೀವು ಮತ್ತೆ ಅವ್ರ ಜೊತೆ ಸಿನಿಮಾ ಮಾಡುವಂತಾಗಲಿ. ಒಳ್ಳೆಯದಾಗಲಿ ಸರ್, ನಮ್ಮ ಸುಮನ್ ಟಿವಿ ಕಡೆಯಿಂದ, ಹಾಗೆ ಎಲ್ಲ ಕನ್ನಡಿಗರ ಕಡೆಯಿಂದ ಆ್ಯಂಡ್ ಸ್ಪೆಷಲಿ ನಿಮ್ಮ ಅಭಿಮಾನಿಗಳ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು. ಅವರ ಮಾತಲ್ಲೇ ಗೊತ್ತಾಗ್ತದೆ ಎಷ್ಟು ಭಾವುಕರಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರವಿಚೇತನ್ ಸರ್. ಯಾಕಂತಂದರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಅವ್ರ ಜೊತೆ ಸಾಕಷ್ಟು ಕಳೆದಂತಹ ಸಮಯವನ್ನು ಅವ್ರ ಮೆಲ್ಕು ಹಾಕಿದ್ರು. ಇದಾಗಿತ್ತು ರವಿಚೇತನ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.